ಜರ್ಮನಿಯ ರಾಜಧಾನಿ ಬೆರ್ಲಿನ್ನಲ್ಲಿ ಅಕ್ಟೋಬರ್ 18ರಂದು ನೂರಾರು ಮಂದಿ ಜನರು ಬೀದಿಗಿಳಿದು ನೋ ಕಿಂಗ್ಸ್ ಎಂಬ ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಯ ಉದ್ದೇಶ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವುದಾಗಿತ್ತು. ಪ್ರತಿಭಟನಾಕಾರರು ಟ್ರಂಪ್ ಅವರ ವಲಸೆ, ಶಿಕ್ಷಣ ಮತ್ತು ಭದ್ರತಾ ನೀತಿಗಳು ಜನರ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದ್ರು. ಅವರು ಯಾರೂ ರಾಜರಲ್ಲ, ಎಲ್ಲರೂ ಸಮಾನರು ಎಂಬ ಘೋಷಣೆಗಳನ್ನು ಕೂಗಿ ಅಮೆರಿಕದ ಆಡಳಿತ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ಧ್ವನಿಗೆ ಗೌರವ ದೊರಕಬೇಕು ಎಂದು ಆಗ್ರಹಿಸಿದ್ರು. ಬೆರ್ಲಿನ್ನ ಪ್ರತಿಭಟನೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಯಿತು. ಪ್ರತಿಭಟನಾಕಾರರು ಅಮೆರಿಕದ ನೀತಿಗಳು ಕೇವಲ ಆ ದೇಶದೊಳಗೆ ಮಾತ್ರವಲ್ಲ, ಜಗತ್ತಿನ ಹಲವಾರು ರಾಷ್ಟ್ರಗಳಿಗೂ ಪರಿಣಾಮ ಬೀರ್ತವೆ ಎಂದು ಹೇಳಿದ್ರು. ಟ್ರಂಪ್ ಅವರ ವಲಸೆ ನೀತಿಗಳು ಹಲವು ದೇಶಗಳಿಂದ ಅಮೆರಿಕಕ್ಕೆ ಬರುವ ಶರಣಾರ್ಥಿಗಳಿಗೆ ಕಠಿಣ ಅಡ್ಡಿ ಉಂಟು ಮಾಡಿದೆ. ಶಿಕ್ಷಣದ ಕ್ಷೇತ್ರದಲ್ಲೂ ಕೆಲವು ಬದಲಾವಣೆಗಳು ನಡೆದಿದ್ದು, ವಿದೇಶಿ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಕಡಿಮೆಯಾಗಿವೆ ಎಂದು ಅವರು ಹೇಳಿದ್ರು. ನೋ ಕಿಂಗ್ಸ್ ಎಂಬ ಹೆಸರಿನ ಅರ್ಥವೇ ಯಾರೂ ರಾಜರಲ್ಲ ಅಂತ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಎಂಬುದಾಗಿದೆ. ಈ ಅಭಿಯಾನವು ಅಮೆರಿಕದ ಹಲವು ನಗರಗಳಲ್ಲಿ ನಡೆದಿತ್ತು. ಅಂದಿನ ದಿನ ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ ಸುಮಾರು 2600 ಪ್ರತಿಭಟನೆಗಳು ನಡೆಯಿತು. ಅಮೆರಿಕದೊಳಗೆ ನಡೆದ ಈ ಕಾರ್ಯಕ್ರಮಗಳು ವಿಶ್ವದ ಇತರ ರಾಷ್ಟ್ರಗಳಿಗೂ ಪ್ರತಿಧ್ವನಿಸಿದವು. ಬೆರ್ಲಿನ್ನ ಪ್ರತಿಭಟನಾಕಾರರು ಟ್ರಂಪ್ ಅವರ ನೀತಿಗಳು ಕೇವಲ ಅಮೆರಿಕದೊಳಗೆ ಸೀಮಿತವಾಗಿಲ್ಲ, ಬದಲಿಗೆ ಅದು ಜಾಗತಿಕ ಹಿತಾಸಕ್ತಿಗೂ ಧಕ್ಕೆ ಉಂಟು ಮಾಡಿದೆ ಅಂತ ಆರೋಪಿಸಿದ್ರು. ಅಮೆರಿಕದ ಅಧ್ಯಕ್ಷರ ನಿರ್ಧಾರಗಳು ವಿಶ್ವದ ರಾಜಕೀಯ, ಆರ್ಥಿಕತೆ ಮತ್ತು ಭದ್ರತಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತವೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದಕ್ಕಾಗಿ ಜಗತ್ತಿನಾದ್ಯಂತ ಹಲವರು ನೋ ಕಿಂಗ್ಸ್ ಪ್ರತಿಭಟನೆಯ ಮೂಲಕ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಪ್ರತಿಭಟನಾಕಾರರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸಿಕೊಳ್ಬೇಕು, ಎಲ್ಲರಿಗೂ ಸಮಾನ ಹಕ್ಕುಗಳು ದೊರೆಯಬೇಕು ಎಂಬ ಸಂದೇಶವನ್ನ ಸಾರಿದ್ರು. ಈ ಪ್ರತಿಭಟನೆ ಶಾಂತಿಯುತವಾಗಿ ನಡೆದಿದ್ದು, ಯಾವುದೇ ಹಿಂಸಾತ್ಮಕ ಘಟನೆ ವರದಿಯಾಗಿಲ್ಲ. ಜನರು ಬ್ಯಾನರ್, ಪ್ಲಕ್ ಕಾರ್ಡ್ ಗಳನ್ನ ಹಿಡಿದು ನೋ ಕಿಂಗ್ಸ್ ಎಂಬ ಘೋಷಣೆಯನ್ನ ಕೂಗಿದ್ರು. ಹಲವರು ಸಾಮಾಜಿಕ ಜಾಲತಾಣದಲ್ಲಿ ನೋ ಕಿಂಗ್ಸ್ ಹ್ಯಾಶ್ಟ್ಯಾಗ್ ಬಳಸಿ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ರು. ಒಟ್ನಲ್ಲಿ ಈ ಪ್ರತಿಭಟನೆಯು ಟ್ರಂಪ್ ಆಡಳಿತದ ವಿರುದ್ಧ ಜನರ ಅಸಮಾಧಾನದ ಪ್ರತೀಕವಾಗಿದ್ದು, ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಜನರ ಹಕ್ಕುಗಳ ಪರವಾಗಿ ಒಂದು ಮಹತ್ವದ ಧ್ವನಿಯಾಗಿ ಪರಿಗಣಿಸಿತು. ನೋ ಕಿಂಗ್ಸ್ ಪ್ರತಿಭಟನೆ ಜನರಿಗೆ ನೆನಪಿಸಿತು, ಅದೇನಂದ್ರೆ ಜನರೇ ದೇಶದ ಶಕ್ತಿ, ಅಧಿಕಾರ ಜನರ ಕೈಯಲ್ಲಿರಬೇಕು, ಯಾವುದೇ ನಾಯಕನು ರಾಜನಂತೆ ವರ್ತಿಸಬಾರದು ಎಂಬ ಮೂಲಭೂತ ಪ್ರಜಾಪ್ರಭುತ್ವದ ಸಿದ್ಧಾಂತವನ್ನ ಪ್ರತಿಭಟನೆ ಮೂಲಕ ಮತ್ತೆ ತೋರಿಸಿಕೊಟ್ರು.